ನಮಸ್ಕಾರ ಬಂಧುಗಳೇ, ಒಂದು ವಿಚಾರವನ್ನು ಹೇಳುವ ದೃಷ್ಟಿಯಿಂದ ನಾನು ಈ ವಿಡಿಯೋಗೆ ಬಂದಿದ್ದೇನೆ. ಕಾಂಗ್ರೆಸ್ಸಿನ ಕೆಲವರು ಅಲ್ಲ, ಕಾಂಗ್ರೆಸ್ ಪೂರ್ಣವಾಗಿ ಮತ್ತು ಕಾಂಗ್ರೆಸ್ ಸೇರಿಕೊಂಡಿರುವ ಕೆಲವು ದಲಿತರು RSS ಎಂದ ತಕ್ಷಣ ಉರಿದು ಬೀಳ್ತಾ ಇದ್ದಾರೆ. ಇದಕ್ಕೆ ಸಾಕ್ಷಿಯಾಗಿ ಮೊನ್ನೆ ಚಾಮರಾಜನಗರದಲ್ಲಿ ಘಟನೆಯ ಬಗ್ಗೆ ನಾನು ಹೇಳಿದ್ದೇನೆ. ಚಾಮರಾಜನಗರದಲ್ಲಿ ಕಾಂಗ್ರೆಸ್ನಲ್ಲಿರುವ ಕೆಲವು ದಲಿತರು ಅವರು ಹೋರಾಟ ಮಾಡಿದಾಗ ದಲಿತ ಸಂಘಟನೆ ಅಂತ ಹೇಳ್ಕೊಳ್ತಾರೆ, ಲಾಭಕ್ಕಾಗಿ ಕಾಂಗ್ರೆಸ್ನಲ್ಲಿರ್ತಾರೆ, ಹಣಕ್ಕಾಗಿ ಕಾಂಗ್ರೆಸ್ನಲ್ಲಿರ್ತಾರೆ. ಇಂಥ ಕೆಲವು ದಲಿತರು ನಾವು ನಾಟಕ ಚಾಮರಾಜನಗರದಲ್ಲಿ ಮಾಡ್ತಾ ಇದ್ದಾಗ ಆ ನಾಟಕದಲ್ಲಿ ನಿಜ ಮಹಾತ್ಮ ಬಾಬಾ ಸಾಹೇಬ ನಾಟಕದಲ್ಲಿ RSSನ ಒಂದು ದೃಶ್ಯ ಇದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು RSS ಶಿಬಿರಕ್ಕೆ ಭೇಟಿ ಕೊಟ್ಟ ದೃಶ್ಯ. ಅದರಲ್ಲಿ ಪೂಜ್ಯನೀಯ ಡಾಕ್ಟರ್ ಕೇಶವ ಬಲಿರಾಮ್ ಹೆಡ್ಗೇವಾರ್ಜಿಯನ್ನು ಭೇಟಿ ಮಾಡ್ತಾರೆ, ಮಾತುಕತೆ ನಡೆಸ್ತಾರೆ. ಅಲ್ಲಿ ಜಾತಿ ವ್ಯವಸ್ಥೆ ಇಲ್ಲ, ಅಸಮಾನತೆ ಇಲ್ಲ ಎಂಬುದನ್ನು ಮನದಟ್ಟ ಮಾಡಿ ಅವರು ಸಂತೋಷಗೊಳ್ಳುತ್ತಾರೆ. ಇದು ನಾಟಕದ ದೃಶ್ಯ. ಈ ದೃಶ್ಯ ಮುಗಿತಿದ್ದಂತೆ ಕಾಂಗ್ರೆಸ್ಸಿನ ಕೆಲವು ದಲಿತ ಎನಿಸಿಕೊಂಡ ಕೆಲವರು ಗಲಾಟೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು, ಕೂಗಾಡಿದರು. ಯಾಕೆ ಏನು ಎತ್ತ ಅಂತ ಕೇಳುವಾಗ, ಇಲ್ಲ ಇದಕ್ಕೆ ಸಾಕ್ಷಿ ಕೊಡಿ, ಅಂಬೇಡ್ಕರ್ RSS ಶಿಬಿರಕ್ಕೆ ಭೇಟಿ ಕೊಟ್ಟಿಲ್ಲ, ಸುಳ್ಳು ಅಂತ ಕೂಗಾಡಿದರು. ನಾನು ಹೇಳಿದೆ, ಇದಕ್ಕೆ ಸಾಕ್ಷಿ ಇದೆ. ಮಹಾರಾಷ್ಟ್ರದಲ್ಲಿ ಅಂಬೇಡ್ಕರ್ ಜೊತೆಯಲ್ಲೇ ಇದ್ದ, ಅವರ ಪಕ್ಷದಲ್ಲಿದ್ದ ಒಬ್ಬ ಸಂಸತ್ ಸದಸ್ಯ ಬಾಳಾ ಸಾಹೇಬ್ ಸಾಲುಂಕೆ ಅಂತ ಹೇಳುವವರು ಅಂಬೇಡ್ಕರ್ ಅವರ ಕಾರ್ಯಕ್ರಮದ ದಿನಚರಿಯನ್ನು ಬರೆದಿದ್ದಾರೆ. ಆ ದಿನಚರಿಯನ್ನು ಬಾಳಾ ಸಾಹೇಬ್ ಸಾಲುಂಕೆಯ ಮಗ ಕಶ್ಯಪ್ ಸಾಲುಂಕೆ ಅಂತ ಹೇಳುವವರು ಪ್ರಕಟ ಮಾಡ್ತಾರೆ ಪುಸ್ತಕ ರೂಪದಲ್ಲಿ, ಆ ಡೈರಿಯನ್ನು. ಅದರಲ್ಲಿ ಆ ಪುಸ್ತಕದಲ್ಲಿ ಒಂದು 2 ಪುಟ RSS ಶಿಬಿರಕ್ಕೆ ಭೇಟಿ ಕೊಟ್ಟದರ ವಿವರಣೆ ಇದೆ. ಇದನ್ನು ಆಧರಿಸಿಯೇ ನಾನು ಆ ದೃಶ್ಯವನ್ನು ಕಟ್ಟಿದ್ದೇನೆ. ಆ ಹಿಂದಿ ಬರಹದ ಅನುವಾದದಲ್ಲಿ ಹೀಗಿದೆ, ಅದರ ಮುಂಚೆ ಹೇಳಬೇಕು ನಾನು ನಿಮಗೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪೂಜ್ಯನೀಯ ಡಾಕ್ಟರ್ ಹೆಡ್ಗೇವಾರ್ಜಿ ಅಂತ ಭಾರತ ವರ್ಷದ 2 ಮಹಾನ್ ಪುರುಷರ ಭೇಟಿ 1935 ಏಪ್ರಿಲ್ ತಿಂಗಳಿನಲ್ಲಿ ಪುಣೆಯಲ್ಲಿ ಆಯಿತು. ಈ ದೃಶ್ಯ ನೋಡಲು ಪ್ರತ್ಯಕ್ಷ ರೂಪದಲ್ಲಿ ನಾನು ಅಲ್ಲಿ ಉಪಸ್ಥಿತನಿದ್ದೆ, ಅಂದರೆ ಬಾಳಾ ಸಾಹೇಬ್ಗೆ. ಈ ವಿಷಯಕ್ಕಾಗಿ ನನ್ನನ್ನು ನಾನು ಯಾವಾಗಲೂ ಮಹಾಭಾಗ್ಯಶಾಲಿ ಎಂದು ತಿಳಿದುಕೊಂಡಿದ್ದೇನೆ. ಇದರ ನಂತರ ವಕೀಲ ಬಾಬು ಸಾಹೇಬ್ ಅಂಬೇಡ್ಕರ್ ಅವರು ಭಾವೆ ಶಾಲೆಯಲ್ಲಿ ನಡೆಯುತ್ತಿರುವ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬೇಸಿಗೆಯಲ್ಲಿ ನಡೆಯುವ ಅಧಿಕಾರಿ ಶಿಕ್ಷಾ ವರ್ಗಕ್ಕೆ ಕರೆದುಕೊಂಡು ಹೋದರು. ಆ ಸಮಯದಲ್ಲಿ ನಾನು, ಅಂದರೆ ಬಾಳಾ ಸಾಹೇಬ್ ಸಾಲುಂಕೆ, ಎಲ್ಲರನ್ನು ಉದ್ದೇಶಿಸಿ ಮಾತನಾಡಿದೆ. ಪರಮ ಪೂಜ್ಯನೀಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತಂದೆ ಸ್ವಯಂ ಬ್ರಿಟಿಷ್ ಲಕ್ಷುರಿ ಸೇವೆಯಲ್ಲಿ ಇದ್ದವರು. ಅಂಬೇಡ್ಕರ್ ಜಿ ಯಾವಾಗಲೂ ಸೇನಾ ಸಂಬಂಧಿತ ಸೇನೆಯ ಮಹತ್ವಕ್ಕೆ ಒತ್ತು ನೀಡುತ್ತಿದ್ದರು. ಅವರ ಸಂದೇಶ ಇಂದಿಗೂ ನನಗೆ ನೆನಪಿದೆ. ಜೊತೆಗೆ ಭಾರತದಲ್ಲಿ ಅಸಮಾನತೆಯನ್ನು ಹೋಗಲಾಡಿಸಲು ಎಲ್ಲರೂ ಕೈ ಜೋಡಿಸಬೇಕು ಎಂದು ಹೇಳಿದರು. ಇದಕ್ಕೆ ಮೊದಲು ಪುಣೆಯಲ್ಲಿ ಪರಮ ಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಆದರಣೀಯ ಡಾಕ್ಟರ್ ಕೇಶವ ಬಲಿರಾಮ್ ಹೆಡ್ಗೇವಾರ್ಜಿ ಅವರು ಸಾಕ್ಷಾತ್ಕಾರ ಶ್ರೀಮಾನ್ ಬಾಬು ಸಾಹೇಬ್ ಗಡ್ಕರಿ ಅವರ ಬಂಗಲೆಯಲ್ಲಿ ಆಯಿತು. ಆಗ ಶ್ರೀಮಾನ್ ಬಾಬು ಸಾಹೇಬ್ ಅಂಬೇಡ್ಕರ್ ಜಿ ಎಲ್ಲರನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಮ್ಮರ್ ಕ್ಯಾಂಪಿನಲ್ಲಿ ಮಾರ್ಗದರ್ಶನ ಮಾಡಲು ಕರೆದುಕೊಂಡು ಹೋಗಿದ್ದರು. ಆ ಕ್ಯಾಂಪಿನಲ್ಲಿ ಎಲ್ಲ ವರ್ಗದ ಜನರನ್ನು ನೋಡಿ ಅಂಬೇಡ್ಕರ್ ಸಂತಸಗೊಂಡರು. ನಂತರ ಎಲ್ಲ ಪ್ರತಿಕ್ಷಣಾರ್ಥಿಗಳನ್ನು ಸಂಬೋಧಿಸಿ ಮಾತನಾಡಿದರು. ಇದು ಹಮಾರಾ ಸಾಹೇಬ್ ಪುಸ್ತಕದಲ್ಲಿ ಬಾಳಾ ಸಾಹೇಬ್ ಸಾಲುಂಕೆ ಬರೆದ ವಿವರ. ಇದು ಸತ್ಯವಾದದ್ದು. ಜೊತೆಗೆ ಆ ಪುಸ್ತಕವನ್ನು ಪ್ರಕಟಿಸುವಾಗ ಕಶ್ಯಪ್ ಅವರು ರೇಖಾಚಿತ್ರಗಳನ್ನು ಕೂಡ ಕೊಟ್ಟಿದ್ದಾರೆ. ರಿಯಲ್ ಫೋಟೋ ಅಲ್ಲ, ರೇಖಾಚಿತ್ರವನ್ನು ಕೊಟ್ಟಿದ್ದಾರೆ. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೊತೆಯಲ್ಲೇ ಇದ್ದ, ಅವರ ನಿಕಟವರ್ತಿ, ಅವರ ಪಕ್ಷದಿಂದಲೇ ಗೆದ್ದು ಸಂಸತ್ ಸದಸ್ಯರಾದ ಬಾಳಾ ಸಾಹೇಬ್ ಸಾಲುಂಕೆ ಅವರು ಬರೆದದ್ದು. ಇದನ್ನು ನಂಬೋದಿಲ್ವಾ ಈ ದಲಿತರು, ಈ ಕಾಂಗ್ರೆಸ್ಸಿನಲ್ಲಿರುವ ದಲಿತರು? ನೋಡಿ, ನಾನು ನನ್ನ ದಲಿತ ಸಹೋದರರಿಗೆ, ಕಾಂಗ್ರೆಸ್ಸಿನಲ್ಲಿರುವ ದಲಿತ ಸಹೋದರಿಗೆ ಹೇಳ್ತೀನಿ, ನೀವು ಕಾಂಗ್ರೆಸ್ಸಿನಲ್ಲಿರುವುದು ಅಂಬೇಡ್ಕರ್ಗೆ ಮಾಡಿದ ಮಹಾದ್ರೋಹ. ಇದನ್ನು ಚೆನ್ನಾಗಿ ನೆನಪಿಟ್ಕೊಳ್ಳಿ.
ಅಂಬೇಡ್ಕರ್ ಅವರು ಕಾನ್ಸ್ಟಿಟ್ಯೂಷನ್ ಸಭೆಗೆ ಬಾರದಂತೆ ಚುನಾವಣೆಯಲ್ಲಿ ಸೋಲಿಸಿದ್ದು ಇದೇ ಕಾಂಗ್ರೆಸ್. 2 ಸಾರಿ ಸೋಲಿಸಿದಾಗ ಅವರಿಗೆ ಬರಲಿಕ್ಕೆ ಆಗಲಿಲ್ಲ. ಜೊತೆಗೆ ಅವರು ಪಶ್ಚಿಮ ಬಂಗಾಳದಲ್ಲಿ ಕೆಲವು ತಮ್ಮ ಆತ್ಮೀಯರ ಸಹಕಾರದಿಂದ ಗೆದ್ದು ಬಂದು ನಂತರ ಆ ಸಮಿತಿಯಲ್ಲಿ ಅವರು ಅಧ್ಯಕ್ಷರಾದರು. ಇದಲ್ಲದೆ 1952, 1954 ಸಂಸತ್ ಚುನಾವಣೆಯಲ್ಲಿ ಕೂಡ ಕಾಂಗ್ರೆಸ್ಸಿನ ನೆಹರು ಅವರೇ ಖುದ್ದು ಪ್ರಚಾರ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಸೋಲಿಸಿದ್ದಾರೆ. ಅಂದರೆ ಕಾಂಗ್ರೆಸ್ ಪಕ್ಷ ಸೋಲಿಸಿದೆ. ಜೊತೆಗೆ ಇವರಿಗೆ ಯಾವ ಪ್ರಶಸ್ತಿಯನ್ನು ಕೊಡಲು ಬಿಡಲಿಲ್ಲ. ಇವರು ಸತ್ತಾಗ ದೆಹಲಿಯಲ್ಲಿ ಒಂದು 10 ಅಡಿ ಜಾಗವನ್ನು ಕೂಡ ಈ ಕಾಂಗ್ರೆಸ್ ಪಕ್ಷ ಕೊಡಲಿಲ್ಲ. ಅವರಿಗೆ ಮೋಸ ಮಾಡಿದರು, ವಂಚನೆ ಮಾಡಿದರು. ಅವರ ಯಾವುದೇ ಸ್ಮಾರಕ ಭಾರತದಲ್ಲಿ ಉಳಿಯಬಾರದು ಅಂತ ಅವರು ತೀರ್ಮಾನ ಮಾಡಿದ್ರು. ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ VP ಸಿಂಗ್ ಸರ್ಕಾರ ಆಗ ಅವರಿಗೆ ಸಪೋರ್ಟ್ ಕೊಟ್ಟಿದ್ದು ಭಾರತೀಯ ಜನತಾ ಪಕ್ಷ ಮತ್ತು ಮಾಯಾವತಿಯ BSP. ಈ 2 ಪಕ್ಷಗಳ ಒತ್ತಡದಿಂದಾಗಿ VP ಸಿಂಗ್ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿದರು. ಯಾವಾಗ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಲಾಯಿತು ಆಗ ಇವರ ಭಾವಚಿತ್ರ ಪಾರ್ಲಿಮೆಂಟಲ್ಲಿ ಬಂತು. ಅದುವರೆಗೆ ಯಾವ ಭಾವಚಿತ್ರವೂ ಬರಲಿ. ಇಂದಿರಾ ಗಾಂಧಿಯವರು ಇಟ್ಟಿರಲಿಲ್ಲ, ರಾಜೀವ್ ಗಾಂಧಿಯವರು ಇಟ್ಟಿರಲಿಲ್ಲ, ಜೊತೆಗೆ ನೆಹರು ಅವರು ಇಟ್ಟಿರಲೇ ಇಲ್ಲ. ಅವರ ಭಾವಚಿತ್ರವನ್ನು ಕೂಡ ಇಟ್ಟಿರಲಿಲ್ಲ. ಸತ್ತಾಗ ಮೋಸ ಮಾಡಿದರು. ಇದೇ ಅಂಬೇಡ್ಕರಿಗೆ ಅವರ 5 ಕ್ಷೇತ್ರಗಳನ್ನು ಪುಣ್ಯ ಕ್ಷೇತ್ರಗಳು ಅಂತ, ಅಂದರೆ ಅವರು ಜನಿಸಿದ ಸ್ಥಳ, ಅವರು ಲೈಬ್ರರಿ ಮಾಡಿಕೊಂಡಿದ್ದ ಸ್ಥಳ, ಅವರು ವಾಸ ಮಾಡಿಸಿದ ಸ್ಥಳ, ಅವರು ಇಂಗ್ಲೆಂಡ್ನಲ್ಲಿ ವಿದ್ಯಾಭ್ಯಾಸ ಮಾಡಿದ ಸ್ಥಳ, ಮತ್ತೆ ಅವರು ಪರಿನಿರ್ವಾಣ ಅವರು ಸತ್ತಾಗ ಆ ಸತ್ತ ಸ್ಥಳ, ಈ ಎಲ್ಲ ಸ್ಥಳ ಅಂದರೆ 5 ಸ್ಥಳಗಳನ್ನು ಪುಣ್ಯ ಕ್ಷೇತ್ರಗಳು ಅಂತ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ. ಅಂದರೆ BJP ಸರ್ಕಾರ ಮಾಡಿದೆ. ಭಾರತ ರತ್ನ ಪ್ರಶಸ್ತಿ ಕೊಡಲು ಕೂಡ BJPಯೇ ಕಾರಣ. ಜೊತೆಗೆ ಅಂಬೇಡ್ಕರ್ ಅವರು 1949ರಲ್ಲಿ ನವೆಂಬರ್ 26ರಂದು ತಮ್ಮ ಸಂವಿಧಾನದ ಕರಡು ಪ್ರತಿಯನ್ನು ಪಾರ್ಲಿಮೆಂಟ್ನಲ್ಲಿಟ್ಟು ಅಂಗೀಕರಿಸಿದ ದಿನವನ್ನು ಸಂವಿಧಾನ ದಿನ ಅಂತ ಘೋಷಣೆ ಮಾಡಿದ್ದು ಮೋದಿ ಸರ್ಕಾರ. ಯಾವುದೇ ಒಂದು ಮೋಸವನ್ನ, ಸಣ್ಣ ಮೋಸವನ್ನು ಕೂಡ ಭಾರತೀಯ ಜನತಾ ಪಕ್ಷ ಅಂಬೇಡ್ಕರ್ಗೆ ಮಾಡಿಲ್ಲ, RSS ಮಾಡಿಲ್ಲ. RSSನಲ್ಲಿರುವ ಜಾತಿ ವ್ಯವಸ್ಥೆ ಇಲ್ಲ, ಅದು ಅಸಮಾನತೆಯನ್ನು ಹೋಗಲಾಡಿಸಲು ಪ್ರಯತ್ನ ಪಡ್ತಿದೆ ಅಂತ ಖುದ್ದು ಕಣ್ಣಾರೆ ಕಂಡ ಅಂಬೇಡ್ಕರ್ ಅವರು RSS ಅನ್ನ ಮೆಚ್ಚಿದ್ದಾರೆ, ಅವರಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ಈ ಎಲ್ಲ ವಿಚಾರಗಳನ್ನ ಕಾಂಗ್ರೆಸ್ಗೆ ಸೇರಿಕೊಂಡು ಯಾವುದೋ ಉದ್ದೇಶಕ್ಕಾಗಿ ಅಲ್ಲಿರುವ ನನ್ನ ದಲಿತ ಸಹೋದರರು ಅರ್ಥ ಮಾಡಿಕೊಳ್ಳಬೇಕು. ನೀವು ಕಾಂಗ್ರೆಸ್ಗೆ ಸೇರುವುದೆಂದರೆ ಅಂಬೇಡ್ಕರ್ಗೆ ಮಾಡುತ್ತಿರುವ ವಂಚನೆ ಮತ್ತು ದ್ರೋಹ. ಇನ್ನಾದರೂ ಕಾಲ ಮಿಂಚಿಲ್ಲ, ನೀವು ಕಾಂಗ್ರೆಸ್ ಅನ್ನ ಬಿಡಿ. ನೀವು ಯಾವುದೇ ಪಕ್ಷವನ್ನು ಸೇರ್ಕೊಳ್ಳಿ, ಜೊತೆಗೆ ನೀವು ಸ್ವಂತ ಪಕ್ಷವನ್ನು ಬೇಕಾದರೂ ಕಟ್ಟಿಕೊಳ್ಳಿ, ಅಥವಾ ಯಾವುದೇ ಪಕ್ಷೇತರರಾಗಿರಿ. ಆದರೆ ಕಾಂಗ್ರೆಸ್ ಪಕ್ಷಕ್ಕೆ ನೀವು ಸೇರಿರುವುದು ಕೇವಲ ಹಣಕ್ಕಾಗಿ ಅಂತ ಹೇಳೋದು ಗೊತ್ತಾಗುತ್ತೆ. ಇಲ್ಲದಿದ್ದರೆ ಅಂಬೇಡ್ಕರ್ಗೆ ದ್ರೋಹ ಮಾಡಿದ, ಅಂಬೇಡ್ಕರ್ನ್ನು ವಂಚಿಸಿದ, ಸತ್ತಾಗಲು ಗೌರವ ಕೊಡದ ಕಾಂಗ್ರೆಸ್ ಪಕ್ಷದಲ್ಲಿ ನೀವ್ಯಾಕೆ ಇರ್ತೀರಿ? ಅವರ ಭಾವಚಿತ್ರವನ್ನು ಕೂಡ VP ಸಿಂಗ್ ಸರ್ಕಾರದವರೆಗೆ ಪಾರ್ಲಿಮೆಂಟಲ್ಲಿ ಇಡದ ಕಾಂಗ್ರೆಸ್ ಪಕ್ಷವನ್ನು ಯಾಕೆ ಸೇರ್ತೀರಿ? ಇದಕ್ಕೆ ಉತ್ತರ ಬೇಕಲ್ವಾ? ನನ್ನ ಪ್ರೀತಿಯ ಗೌರವಾನ್ವಿತ ದಲಿತ ಸಹೋದರರು, ಇನ್ನಾದರೂ ನೀವು ಕಾಂಗ್ರೆಸ್ ಪಕ್ಷವನ್ನು ಬಿಡಬೇಕು. ಬೇರೆ ನಮ್ಮ ದಲಿತ ಸಂಘಟನೆಗಳು ಈ ವಿಚಾರದಲ್ಲಿ ಎಚ್ಚರ ವಹಿಸಬೇಕು. ಇದೇ ನನ್ನ ಪ್ರಾರ್ಥನೆ. ನನ್ನ ನಾಟಕ ನಿಜಮಾತ್ಮ ಬಾಬಾ ಸಾಹೇಬದಲ್ಲೂ ಇದೇ ವಿಚಾರವನ್ನ ಹೇಳಿದ್ದೇನೆ, ಸತ್ಯದ ಸಂಗತಿಗಳನ್ನೇ ಹೇಳಿದ್ದೇನೆ. ನನ್ನ ನಾಟಕದಲ್ಲಿ ಒಂದೇ ಒಂದು ಸುಳ್ಳಿದ್ರೆ ಆ ನಾಟಕವನ್ನು ನಾನು ಪ್ರದರ್ಶನ ಮಾಡೋದಿಲ್ಲ. ಸುಮ್ಮನೆ ಪುಸ್ತಕವನ್ನು ಓದದೆ, ಅಂಬೇಡ್ಕರ್ ಅವರನ್ನು ಅಧ್ಯಯನ ಮಾಡದೆ ಗಲಾಟೆ ಮಾಡುವ ತಟ್ಟೆಕೋರರನ್ನು ನಾನು ಕೇರ್ ಮಾಡೋದಿಲ್ಲ. ಇವರು ಹಣಕ್ಕಾಗಿ ಕಾಂಗ್ರೆಸ್ ಪಕ್ಷದಲ್ಲಿರುವ ಚೇಲರು ಅಂತ ಮಾತ್ರ ಹೇಳ್ತೇನೆ. ಅಂಬೇಡ್ಕರಿಗೆ ಜಯವಾಗಲಿ. ಭಾರತ್ ಮಾತಾ ಕಿ ಜೈ. ನಮಸ್ಕಾರ.